ಮರುತ ಸುತಬ ಚತುರ ನೀನಗೆ ಮರುತ ಸುತಬ ಚತುರ ನೀನಗೆ ತೆರಳು ಸಂಧಾನಕ್ಕೆ ತೆರಳು ಸಂಧಾನಕ್ಕೆ ನೃಪನೊಡನ ಋಗು ತುರಗವ ಬಿಟ್ಟು ಕಪ್ಪವನಿಯದಿರಲು ನೃಪನೊಡನ ಋಗು ತುರಗವ ಬಿಟ್ಟು ಕಪ್ಪವನಿಯದಿರಲವನು ತರುಬಿದೇನೆಯ ಬಂಧು ಬಾಂಧವ ತರಳರೊಡಗೂಡುತ್ತ ಶೈಮಿನಿಪುರಕ್ಕೆ ಬೋಪರೆ ಹೊರಡು ತುರಕಿನುತ ಬೀಳಿಂದ ತರುಬಿ ಸೇನೆಯ ಬಂಧು ಬಾಂಧವ ತರಳರೊಡಗೂಡುತ್ತ ಶೈಮಿನಿಪುರಕ್ಕೆ ಬೋಪರೆ ಪೊರಡು ತುರಕಿಂದಿನುತ ಬೀಳಿಂದ ಮರುತ ಸುತ ರಾಮಪಾಳೆಯದವರಲ್ಲಿ ನಾನಲ್ಲ ಸುಜ್ಞಾನಿ, ನೀವೆಲ್ಲ ಸುಜ್ಞಾನಿಗಳು. ನಿಮ್ಮ ಜ್ಞಾನಾಂಶವನ್ನು ನಾವು ಸ್ವೀಕರಿಸಿದ್ರೆ ಬದುಕು ಭಾವನ ಅಂತ ಭಾವಿಸಿ. ಇದು ನಿನ್ನ ಸ್ವಭಾವ. ಹಾಗಿದ್ರೆ ಒಳ್ಳೆಯದಲ್ವ? ನಿನ್ನ ಯೋಗ್ಯತೆ ಎಷ್ಟು ಎನ್ನುವುದನ್ನು ಯಾವ ಕಾಲಕ್ಕೂ ಒಪ್ಪಿಕೊಳ್ಳುವವ ನೀನಲ್ಲ. ನಮಗೆ ಏನು ಯೋಗ್ಯತೆ? ಒಳಗಿದ್ದವನು ರಾಮ, ಮಾಡಿಸುವುದವನು ಹೇಳುವುದವನು. ಸರಿ, ನಮ್ಮದೇನು? ರಾಮ ಕಾರ್ಯಕ್ಕೆ ಹೊರಟವರು ಆಂಜನೇಯ ನಾವು. ಸತ್ಯ ಸತ್ಯ. ನಮ್ಮ ತುರಗ ಬಂದು ಸೇರಿದ್ದು ಜ್ಯೋತಿರ್ಮಯದ ನಗರವನ್ನು. ಹೌದಂತೆ. ಇಲ್ಲಿಯ ಅರಸ ಅಥವಾ ಆತನ ಕುವರರು ನಮ್ಮ ತುರಗವನ್ನು ಬಂಧಿಸಿದ್ದಾರೆ. ಹೋಗುವ ಕಾಲ ತುರಗವನ್ನು ಬಂಧಿಸಿದ್ದಾರೆ ಎನ್ನುವುದರ ಅರ್ಥ ಏನು? ಯುದ್ಧವೇ ಸಂಘಟಿಸುತ್ತದೆ. ನಿನ್ನಿಂದ ಒಂದು ರಣಘೋಷಣೆ ಮೊಳಗುವುದಕ್ಕೆ ಇದು ರಾಮಪಾಳೆಯ ಕಾತರ. ಆಂಜನೇಯ, ಕೇವಲ ನಾವು ಯಜ್ಞಾಶ್ವದ ಬೆಂಗಾವಲಿಗೆ ಬಂದದ್ದು ರಕ್ತಪಾತವನ್ನು ಕಾಣುವುದಕ್ಕೆ ಮಾತ್ರವೇ? ನಾವು ಕಪ್ಪ ಕೊಡಿ ಅಂತಲೇ ಕೇಳುವುದು. ಹೌದು. ಕಟ್ಟಿ ಹಾಕಿದವರನ್ನು ಕೊಲ್ಲದೆ ನಮಗೆ ನಿರ್ವಾಹ ಇಲ್ಲ. ರಾಮರಾಜ್ಯದ ಸವಿ ಏನು ಎನ್ನುವುದು ಆರ್ಯಾವರ್ತಕ್ಕೆ ಪತರಿಸಬೇಕು ಎನ್ನುವುದು ರಾಮಚಂದ್ರಮನ ಕನಸಲ್ವೇ? ಸತ್ಯವೇ. ಅದನ್ನು ನಾವು ರೂಢಿಯಲ್ಲಿ ತೋರಿಸಬೇಕು. ಆದ್ದರಿಂದ ಯುದ್ಧವೇ ನಮಗೇನು ಅನಿವಾರ್ಯ ಅಲ್ಲ. ರಾಮನ ಯೋಗ್ಯತೆ ಏನು, ರಾಮನ ವ್ಯಕ್ತಿತ್ವ ಏನು, ನಾವು ಕೈಗೊಂಡ ಯಾಗ ಯಾವುದು, ಯಾಗದ ಮಹತ್ವ ಏನು, ಯಾಗವನ್ನು ಭಂಗಗೊಳಿಸಿದ್ರೆ ಏನಾಗುತ್ತದೆ? ದೊಡ್ಡ ದೊಡ್ಡ ವಿಷಯ ಉಂಟಲ್ಲ. ಹೌದು, ಅದನ್ನೆಲ್ಲ ಹೇಳಬಲ್ಲಂತಹ ಸಾಮರ್ಥ್ಯ ನೀನು ಮಾತ್ರ. ನಾನೆಂತದ್ದು? ರಾಮನ ಕೆಲಸ, ರಾಮನ ಯೋಗ್ಯತೆ ಅಂದ್ರೆ ಮುನಿ ಮನೀಷಿಗಳಿಗೆ ಆಗದಿದ್ದದ್ದು. ನಾನೆಂತದ್ದು ಹೇಳುವುದಕ್ಕೆ? ಹನುಮಂತ, ಮುಂದಿನ ಕಲ್ಪಕ್ಕೆ ನೀನು ಬ್ರಹ್ಮ ಎನ್ನುವ ಹಾಗೆ ಬ್ರಹ್ಮದೇವನಿಂದ ನೀನು ಹೇಳಿಸಿಕೊಂಡವ. ಹೇಳಿದ್ದು ಬ್ರಹ್ಮದೇವ. ಹೌದು. ಈಗಲೇ ಒಂದೊಂದು ಘಟನೆ ಸ್ವಲ್ಪ ಸ್ವಲ್ಪ ಆಶೀರ್ವಾದ ಮಾಡಿ ನನ್ನನ್ನು ಬ್ರಹ್ಮ ಪದವಿಯ ತನಕ ಏರಿಸುವ ಹೊಣೆ ಇರುವುದು ರಾಮಚಂದ್ರನಿಗೆ. ನಾವೇರ್ಲಿಕ್ಕಿಲ್ಲ. ಸರಿ, ಏರಿಸುವುದವ. ಆದ್ರೆ ಆ ರಾಮನ ವ್ಯಕ್ತಿತ್ವವನ್ನು, ರಾಮನ ಯೋಗ್ಯತೆಯನ್ನು ರಕ್ತದ ಕಣಕಣದಲ್ಲೂ ಉಸಿರಾಟದಲ್ಲೂ ರಾಮ ರಾಮ ಎನ್ನುವ ಹಾಗೆ ರಾಮ ಸ್ಫುರಣೆಯನ್ನು ಮಾಡುವಂತಹ ನಿನ್ನಿಂದಲ್ಲದೆ ಮತ್ತೊಬ್ಬನಿಗೆ ಹೇಳುವುದಕ್ಕೆ ಸಾಧ್ಯ ಉಂಟೇನೋ? ರಾಮ ವ್ಯವಹಾರವನ್ನು ಸತತವಾಗಿ ಮಾಡ್ತಾ ಇರುವುದನ್ನು ಬದುಕಿನ ದೀಕ್ಷೆ ಅಂತ ಒಪ್ಪಿದ ಅಲ್ವೇ? ಹೌದು.
ಹಾಗಾದ್ರೆ ಹೋಗು. ಅವ ಒಪ್ಪುತ್ತಾನೆ ಎನ್ನುವಂತಹ ವಿಶ್ವಾಸ ನನಗಿಲ್ಲ. ಯಾಕೆ? ವರ್ತಮಾನದಲ್ಲಿ ಶೈವರ ಗುಣ ಹಾಗೆ. ಮತ್ತೊಂದು ಪಂಥವನ್ನು ಮತ್ತೊಬ್ಬ ದೇವರನ್ನು ಅವರು ಒಪ್ತಾರೆ ಅಂತಲೇ ಹೇಳುವುದಕ್ಕಾಗುವುದಿಲ್ಲ. ಹೇಗೂ ಒಪ್ಪುದಿಲ್ಲ, ಮತ್ತೆ ಸುಮ್ಮನೆ ಹೇಳು. ಅದು ಶಿವರಾಮರೊಳಗಿರುವ ಸಾಮ್ಯತೆಯನ್ನು ಬಿಡಿಸಿ ಅವನ ತಲೆಗೆ ಹೋಗುವ ಹಾಗೆ ಹೇಳು. ಈಗ ನಾನು ಬಿಡಿಸಬಹುದು, ಹಾ. ಒಳಗೆ ಹೋಗುವುದಕ್ಕೆ ಆಸ್ಪದ ಅವನೇ ಕೊಡಬೇಡುವ. ಹೌದು. ಯಾಕೆ ಅಂದ್ರೆ ಅದು ಮುಚ್ಚಿಯೇ ಇದ್ದರೆ ನಾನು ಎಷ್ಟು ಬಿಡಿಸಿ ಪ್ರಯೋಜನ ಇಲ್ಲ. ನಿನ್ನ ಪ್ರಯತ್ನವನ್ನು ನೀ ಮಾಡು. ನಮ್ಮಲ್ಲಿ ನಾವು ತಪ್ಪುವ. ಹೌದು, ನಾವು ಮಾಡುವ ಕಾರ್ಯದಲ್ಲಿ ರಾಮಭಂಟರಾಗಿ ನಾವು ತಪ್ಪಿದ್ದೇವೆ ಅಂತ ಆಗಬಾರ್ದು. ಅದೊಂದು ರಾಮದೇವರು ಒಪ್ಪುವ ಮಾತು. ಸರಿ. ಅಲ್ಲ, ನೀನು ಎಲ್ಲವನ್ನೂ ಹಾಗೆ ಹೇಳುವುದು, ಹಾ. ನಮಗೆ ಅರ್ಥ ಆಗುವುದು ಆಗೊಮ್ಮೆ ಈಗೊಮ್ಮೆ ಅಷ್ಟೇ. ಸರಿ. ಆಂಜನೇಯ, ಓ. ಯಾವುದೇ ಕಾರಣಕ್ಕೂ ಹಾ. ನೀನಲ್ಲಿ ಸಿಟ್ಟಾಗಬಾರ್ದು. ಅಪ್ಪಣೆ. ಯುದ್ಧವೇ ಬದ್ಧ ಅಂತ ಆದ್ರೆ ಅವನಲ್ಲಿ ಹೇಳು, ಕಪ್ಪವನ್ನು ಕೊಟ್ಟು ಕಪ್ಪವನ್ನು ಕೊಟ್ಟು ರಾಮನ ಅಸ್ತಿತ್ವವನ್ನು ಒಪ್ಪಿಕೊಳ್ಬೇಕು. ಒಂದು ವೇಳೆ ಕಪ್ಪವ ನೀಯದಿರಲವನು ಕೊಡದಿದ್ರೆ ಅವನ ಪುತ್ರ ಮಿತ್ರ ಕಳತ್ರಾದಿಗಳ ಜೊತೆಯಲ್ಲಿ ಶೈಮಿನಿಯನ್ನು ಸೇರುವ ಕಾಲ ಬೇಗ ಬರ್ತದೆ ಅಂತ ಹೇಳು. ಪದಮೈತ್ರಿ ಒಳ್ಳೆದುಂಟು ಅಲ್ಲ, ನಿರೀಕ್ಷೆ. ಹೌದು, ಅಲ್ಲ, ಪುತ್ರ ಮಿತ್ರ ಕಳತ್ರ ಅಂದ್ರೆ ಹೆಂಡತಿ. ಹೌದು. ನಾನು ಒಮ್ಮೆ ನೋಡಿ ಹೆಂಡತಿ ಯುದ್ಧ ಆದರೆ ಹೋಗುವುದು ಹೇಗೆ ಅಂತ ಮತ್ತೆ ನೋಡಿದ್ರೆ ಅವನು ನಿಮಗೆ ಶತ್ರುಗಳಲ್ಲಿ ಎಷ್ಟು ವಿಶ್ವಾಸ. ಅವಳು ಪತಿವ್ರತೆಯಾಗಿ ಸಾಗಮನ ಮಾಡ್ತಾಳೆ ಅಂತ ನಿಮಗೆ ಖಚಿತ. ಹೆಂಡತಿ ಜೊತೆಯಲ್ಲಿ ಹೋಗುವಂತ ತೀರ್ಮಾನ ಹೇಳಿ. ಆದ್ರಿಂದ ಇಂತಹ ಒಂದು ಸಣ್ಣ ರಾಮನ ಸೇವೆಯನ್ನು ಮಾಡಿ ಬರ್ತೀಯಾ ಈ ಶತ್ರುಹರನಿಗೆ ಬೇಕಾಗಿ? ರಾಮನ ಸೇವೆ ದೊಡ್ಡದೇ, ಅದು ನಾನು ಮಾಡಬೇಕು. ದೊಡ್ಡದು ಅಂತ ಹೇಳಿದ್ರೆ ಒಪ್ಪುವುದಿಲ್ಲ ಅಂತ ಮೊದಲೇ ಗೊತ್ತುಂಟು. ಅದಕ್ಕೆ ದೊಡ್ಡದನ್ನು ಸಣ್ಣದು ಮಾಡಿ ನನ್ನ ಕೈಗೆ ಇಟ್ಟದ್ದಲ್ವ. ಖಂಡಿತ ಹನುಮಂತ. ರಾಮ ಹೇಳಿದ್ರು, ರಾಮನ ತಮ್ಮಂದಿರು ಹೇಳಿದ್ರು, ಪ್ರಚೋದನೆ ಮೂಲ ರಾಮನದ್ದು ಅಂತ ಅರಿತವರು ನಾಸ್ತಿ ಅನ್ನುವುದಕ್ಕಿಲ್ಲ. ಎರಡೇ ಅಕ್ಷರ ಅಸ್ತ್ವೆಂದೆನು ತಲೆಯ ಮಾರುತಿ ಶತ್ರುಗ ನಡಿಗ ಭಿವಂದಿಸಿದವನು ಹೊರಡುತ್ತಿ ಅಸ್ತು ಪೃಥ್ವಿಪನೆಡೆಗ ಕ್ಷಣದುಳ್ ಅತ್ತಿಯುಳೈತರಿ ರಘುಪತಿ ಭಜನೆ